ನಮಸ್ಕಾರ ಫ್ರೆಂಡ್ಸ್. ನಿನ್ನೆ ದಿನದ ಶಾರ್ಪ್ ಕರೆಕ್ಷನ್ ನಂತರ ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೈ ವಾಲಟಿಲಿಟಿ ಇತ್ತು. ಮೊದಲನೇ ಹಾಫ್ ಡೇ ನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ರಿಕವರಿ ಕಾಣ್ತು. ಅಲ್ಲಿಂದ ಕರೆಕ್ಷನ್ ಬಂದಿದ್ದು ಅಗೇನ್ ನಿನ್ನೆ ದಿನದ ಲೋ ಹತ್ರ ಸಪೋರ್ಟ್ ತಗೊಂಡು ನಿಫ್ಟಿ ಆಲ್ಮೋಸ್ಟ್ ಆಫ್ಟರ್ 12 o'clock ಸೈಡ್ ವೈಸ್ ಟ್ರೇಡ್ ಆಯ್ತು ಅಂತ ಹೇಳ್ಬೋದು. ಅದೇ ರೀತಿ ನಾವು ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಇಲ್ಲಿ ಒಂದು ರಿಕವರಿ ಬಂತು. ಆದ್ರೆ ಆ ರಿಕವರಿ ಅಗೇನ್ 55,300 ಹತ್ರದಿಂದ ರಿಜೆಕ್ಷನ್ ಕಂಡು ಒಂದು ಬಾರಿ ಬ್ಯಾಂಕ್ ನಿಫ್ಟಿ ನಿನ್ನೆ ದಿನದ ಲೋ ಕೂಡ ಇಲ್ಲಿ ಬ್ರೇಕ್ ಆಗಿತ್ತು. ಆದ್ರೆ ಅಗೇನ್ ಇಲ್ಲಿಂದ ರಿಕವರಿ ಕಂಡು 55,000 ಮೇಲೆ ಹಾಗೂ ತನ್ನ 10 ಡೇ ಮೂವಿಂಗ್ ಅವರೇಜ್ ಮೇಲೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಈಗ ನಾವು ಗುರುವಾರ ನಿಫ್ಟಿ ಎಕ್ಸ್ಪೈರಿನಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಇನ್ನು ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ವಿಡಿಯೋನ ಕೊನೆಯವರೆಗೆ ನೋಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ಮುಂದುವರೆಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳನ್ನ ಚೆಕ್ ಮಾಡಬೇಕು ಅಂತಂದ್ರೆ ಇಲ್ಲಿ ಇಂಡಿಯಾ ವೊಲಾಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಮೇಲೆ ಬರ್ತಾ ಇತ್ತು. ಆಲ್ಮೋಸ್ಟ್ 18 ಟಚ್ ಮಾಡಿತ್ತು. ಅಲ್ಲಿಂದ ಆಫ್ಟರ್ 2 PM ಸ್ವಲ್ಪ ಕಡಿಮೆ ಆಗ್ತಾ ಈಗ 17.51 ಹತ್ರ ಇದೆ. ಸೊ ಮಾರ್ಕೆಟ್ ಸೆಂಟಿಮೆಂಟ್ ಈಗ ಸದ್ಯಕ್ಕೆ ನಾನು ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. ಸೊ ಇದು ಎಲ್ಲಿವರೆಗೆ 10 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಇರುತ್ತೆ ಹಾಗೂ 16 ಮೇಲೆ ಇರುತ್ತೆ. ಸೊ ಮಾರ್ಕೆಟ್ ಸೆಂಟಿಮೆಂಟ್ ಇಲ್ಲಿ ನ್ಯೂಟ್ರಲ್ ಆಗಿ ಇರುತ್ತೆ. ನೆಕ್ಸ್ಟ್ ಬಂದು ಬ್ರೆಂಟ್ ಕ್ರೂಡ್ ಆಯಿಲ್, ಇದು ಈಗ 65 ಹತ್ರ ಇದೆ, ನ್ಯೂಟ್ರಲ್ ಅಂತಾನೆ ಹೇಳ್ಬೋದು. ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$ 85.5 ಹತ್ರ ನಿನ್ನೆ ಲೆವೆಲ್ ಹತ್ರನೇ ಇದನ್ನು ನ್ಯೂಟ್ರಲ್ ಆಗೇ ಇದೆ. US$ ಇಂಡೆಕ್ಸ್ ಇದು ಮಾತ್ರ ಹೈಯರ್ ಲೆವೆಲ್ ಇಂದ ವೀಕ್ ಆಗ್ತಾ ಬರ್ತಾ ಇದೆ. ಸೊ 100 ಕೆಳಗಡೆ ಬಂದಿದ್ದಕ್ಕೆ ಇದು ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಇನ್ನು US 10 year ಬಾಂಡ್ yield 4.5 ಮೇಲೆ ಹೋಗಿದೆ. ಇದು ಸದ್ಯಕ್ಕೆ ನನಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲೆಲ್ಲ ಮಿಕ್ಸ್ಡ್ ಒಪಿನಿಯನ್ ನಮಗೆ ಕಾಣಿಸ್ತಾ ಇದಾವೆ. ಇನ್ನು US ನ ಡೌ ಜೋನ್ಸ್ ಫ್ಯೂಚರ್ಸ್ ಇದು ನೆಗೆಟಿವ್ ಆಗಿ ಕೆಳಗಡೆ ಬರ್ತಾ ಇದೆ, 42,400 ಹತ್ರ ಈಗ ಇದೆ. ಇನ್ನು ನಾಸ್ಡಾಕ್ ಇಂಡೆಕ್ಸ್ ನ ಚೆಕ್ ಮಾಡಿದ್ರೆ ನಾಸ್ಡಾಕ್ ಇಂಡೆಕ್ಸ್ ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇದೆ. ಇಲ್ಲಿಂದ ಯಾವುದೇ ಸರಿಯಾದ ಕ್ಲೂ ನಮಗೆ ಸಿಗ್ತಾ ಇಲ್ಲ. ಇನ್ನು ನಿಕೆ ಜಪಾನ್ ಇಂಡೆಕ್ಸ್ ನ ಚೆಕ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಈಗ ತನ್ನ 200 ಡೇ ಮೂವಿಂಗ್ ಅವರೇಜ್ 10 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಬಂದು ಇಲ್ಲಿ ಈಗ 100 ಡೇ ಮೂವಿಂಗ್ ಅವರೇಜ್ ಹತ್ರ ಬಂದಿದೆ ಹಾಗೂ ಇದು ತನ್ನ ವೀಕ್ಲಿ ಲೋ ಹತ್ರ ಬಂದಿದೆ. ಜಪಾನ್ ನಿಕೆನಲ್ಲಿ ನೆಗೆಟಿವ್ ಆಗಿರೋದು ಸ್ವಲ್ಪ ಇಂಡಿಯನ್ ಮಾರ್ಕೆಟ್ಗೂ ನೆಗೆಟಿವ್ ಆಗೇ ಇರುತ್ತೆ. ಸೊ ಈ ಎಲ್ಲಾ ಪ್ಯಾರಾಮೀಟರ್ಸ್ ಗಳ ಜೊತೆಗೆ ನಾವು ಇಲ್ಲಿ FIs ಡೇಟಾನ ಚೆಕ್ ಮಾಡಿದ್ರೆ FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗೇ ಇದ್ರು ಮೇ ಮಂತ್ ಅಲ್ಲಿ. ಆದ್ರೆ ಮೇ 20th ಅದು ನಿನ್ನೆ ದಿನ 10,000 crores ಅಷ್ಟು ಕ್ಯಾಶ್ ಅಲ್ಲಿ ಸೆಲ್ ಮಾಡಿದ್ರು. ಸೊ FIs ಏನಾದ್ರು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಗೇನ್ ಸೆಲ್ಲಿಂಗ್ ಶುರು ಮಾಡಿದಾರ ಅಂತ ಇವತ್ತಿನ ದಿನ ಅಂದ್ರೆ 21st ಮೇ ಡೇಟಾ ಬಂದ್ಮೇಲೆ ತುಂಬಾ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ FI ಸೆಂಟಿಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ FIs ಡೇಟಾ ಏನಾದ್ರು ನೆಗೆಟಿವ್ ಬಂದ್ರೆ ನಾವು ಆದಷ್ಟು ಲಾಂಗ್ ಸೈಡ್ ಅಲ್ಲಿ ಅಂದ್ರೆ ಕಾಲ್ ಸೈಡ್ ಅಲ್ಲಿ ಇದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಸೊ ಇದು FIs ಡೇಟಾ ಆಯ್ತು. ಇನ್ನು ಈಗ ನಾವು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇದೀವಿ. ಇನ್ನು ನಾವು ಈ ನಿಫ್ಟಿ ಆಪ್ಷನ್ ಚೈನ್ ನ ಚೆಕ್ ಮಾಡ್ಬೇಕು ಅಂತಂದ್ರೆ ನಿಫ್ಟಿಗೆ ಈಗಿನ ಲೆವೆಲ್ 24,800 ಹತ್ರ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಆಲ್ಮೋಸ್ಟ್ ಸಮನಾಗಿದ್ದಾರೆ. ಇನ್ನು ಕೆಳಗಡೆ 24,700 ಸಪೋರ್ಟ್, ರೆಸಿಸ್ಟೆನ್ಸ್ 25,000 ಕಾಣಿಸ್ತಾ ಇದೆ. ಸೊ ಈ 300 ಪಾಯಿಂಟ್ ರೇಂಜ್ ನಲ್ಲಿ ನಿಫ್ಟಿ ಮೇ ಬಿ ಟ್ರೇಡ್ ಆಗಿ ಯಾವುದೇ ಲೆವೆಲ್ ಅಲ್ಲಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಆಸ್ ಪರ್ ನಿಫ್ಟಿ ಆಪ್ಷನ್ ಚೈನ್. ಇನ್ನು ಇದನ್ನೇ ಇಟ್ಕೊಂಡು ನಾವು ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ ನಿಫ್ಟಿ ಈಗ 24,800 ಹತ್ರ ಏನು ಕ್ಲೋಸ್ ಆಗಿದೆ, 10 ಡೇ ಮೂವಿಂಗ್ ಅವರೇಜ್ 24,700 ಹತ್ರ ಬರ್ತಾ ಇದೆ. ಸೊ ನಿಫ್ಟಿ ಕೆಳಗಡೆ ಬಂದು 24,700 ಕೆಳಗಡೆ 15 ಮಿನಿಟ್ಸ್ ಏನಾದ್ರು ಸ್ಪೆಂಡ್ ಮಾಡಿ ಅದನ್ನ ಲೋನ ಕಟ್ಟಾದ್ರೆ 24,500 ವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ 24,700 ಕೆಳಗಡೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಪುಟ್ ಪೊಸಿಷನ್ಸ್ ಹಾಗೂ ಇಲ್ಲಿ ಏನಾದ್ರು 24,850 ಮೇಲೆ ಟ್ರೇಡ್ ಆಗೋಕೆ ಶುರು ಆದ್ರೆ 25,000 ವರೆಗೆ ಟಾರ್ಗೆಟ್ ಇಟ್ಕೊಂಡು ಸ್ವಲ್ಪ ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಅದಾದ್ಮೇಲೆ ಅಗೇನ್ ಪ್ರಾಫಿಟ್ ಬುಕ್ಕಿಂಗ್ ಕನ್ಸಲ್ಟೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆಕ್ಚುಲಿ ನಮಗೆ ಬ್ರೇಕ್ಔಟ್ ಸಿಗೋದು ನಿಫ್ಟಿ 25,020 ಅಥವಾ 30 ಮೇಲೆ ಟ್ರೇಡ್ ಆಗೋಕೆ ಶುರು ಆದ್ರೆ ಅಲ್ಲಿಂದ ಶಾರ್ಟ್ ಕವರಿಂಗ್ ಬರೋಕೆ ಶುರು ಆದ್ರೆ ನಿಫ್ಟಿ ಅಗೇನ್ 25,200
ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಲೆವೆಲ್ಸ್ ಅದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ಈಗ 10 ಡೇ ಮೂವಿಂಗ್ ಆವರೇಜ್ ಮೇಲೇನೆ ಕ್ಲೋಸ್ ಆಗಿದ್ದಕ್ಕಾಗಿ ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಏನಾದ್ರು ಮೇಲೆ ಬಂದು 55,300 ಅಥವಾ ಈ ಸ್ವಿಂಗ್ ಹೈ ಏನಿದೆ ಇದನ್ನ ನೀವು ನೋಡ್ಬೋದು, ಇದು 55,336 ಇದೆ. ಇದನ್ನ ಕ್ರಾಸ್ ಆದ್ರೆ ಈ ಮೂಮೆಂಟಮ್ 55,600 700 ವರೆಗೆ ತಗೊಂಡೋಗುತ್ತೆ. ಮೂಮೆಂಟಮ್ 700 ನ ಕ್ರಾಸ್ ಆದ್ರೆ 56,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ, ಬ್ಯಾಂಕ್ ನಿಫ್ಟಿ ಏನಾದ್ರು ಕೆಳಗಡೆ ಬಂದು 55,500 ಕೆಳಗಡೆ ಮಾತ್ರ ಪುಟ್ ಪೊಸಿಷನ್ ತಗೊಳ್ಳೋಣ. ಇಲ್ದಿದ್ರೆ ಈ ಮಧ್ಯದಲ್ಲಿ 54,500 ಇಂದ ಮೇಲೆ 55,300 ಇದು ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಇನ್ನು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಬಂದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ 10 ಡೇ ಮೂವಿಂಗ್ ಆವರೇಜ್ ಹತ್ರನೇ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದೆ. ಸೊ ಇಲ್ಲಿ ಕೂಡ ಇದರ ಸ್ವಿಂಗ್ ಹೈ ಇಂದಾನೆ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ಇಲ್ಲಿ ಏನಾದ್ರು ರಿಕವರಿ ಬರೋಕೆ ಶುರು ಆದ್ರೆ ಇದು ಡಬಲ್ ಬಾಟಮ್ ಕೈಂಡ್ ಆಫ್ ಫಾರ್ಮೇಶನ್ ಆಗುತ್ತೆ. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 12,700 ಮೇಲೆ ಲಾಂಗ್ ಪೊಸಿಷನ್ ತಗೊಂಡ್ರೆ ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ 12,850 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ 150 ಪಾಯಿಂಟ್ಸ್ ಮೂಮೆಂಟಮ್ಗೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಕೆ ನೋಡ್ಬೋದು. ಈ ಲೆವೆಲ್ಸ್ ಅಲ್ಲದೆ ಇನ್ನು ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ಅದನ್ನು ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.